ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಗರಬತ್ತಿನಲ್ಲಿ ಇಷ್ಟೊಂದು ಟಿಪ್ಸ್ ಇದೆಯಾ ಅಂತ ನೀವೇ ಶಾಕ್ ಆಗ್ತೀರಾ. ಅಗರಬತ್ತಿನ ಪೂಜೆಗೆ ಅಷ್ಟೇ ಅಲ್ಲ, ನಮ್ಮ ಮನೇಲಿ ಬೇರೆ ಬೇರೆ ವಿಷಯದಕ್ಕೆ ಕೂಡ ಯೂಸ್ ಮಾಡ್ಕೋಬೋದು. ತುಂಬಾ ಉಪಯೋಗಕ್ಕೆ ಬರುತ್ತೆ. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿಕೊಂಡು ಆಲ್ ಅಂತ ಕೊಡಿ. ಫಸ್ಟ್ ಟಿಪ್ ಏನಂದರೆ, ಅಗರಬತ್ತಿ ಮೇಲ್ಗಡೆ ವಿಕ್ಸ್ ಇಲ್ಲಾಂದರೆ ಮೆಂತಾಲ್ ಯಾವುದಾದ್ರೂ ಅಪ್ಲೈ ಮಾಡ್ಕೊಳ್ಳೋಣ. ಈ ರೀತಿ ಅಪ್ಲೈ ಮಾಡಿಬಿಟ್ಟು ಮತ್ತೆ ಹಚ್ಚಿ ನೋಡಿ, ಮನೇಲಿ ಒಂದು ಸೊಳ್ಳೆ ಕೂಡ ಇರಲ್ಲ. ಈ ಸ್ಮೆಲ್ಗೆ 100% ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಏನಂದರೆ, ಈ ಅಗರಬತ್ತಿನ ಫಸ್ಟ್ ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡಿಬಿಟ್ಟು ನೆಕ್ಸ್ಟ್ ಹಚ್ಚಿ ನೋಡಿ, ತುಂಬ ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ, ಬೇಗ ಮುಗಿಯೋದಿಲ್ಲ. ನೆಕ್ಸ್ಟ್ ಒಂದು ಪೇಪರ್ ತಗೊಂಡು ಅದರಲ್ಲಿ ಅಗರಬತ್ತಿನ ಇಟ್ಬಿಟ್ಟು ಚೆನ್ನಾಗಿ ಪುಡಿ ಮಾಡ್ಕೋತೀನಿ. ಈಗ ಚೆನ್ನಾಗಿ ಪುಡಿಯಾಗಿದೆ. ಇದರಲ್ಲಿ ಒಂದು ಕರ್ಪೂರನ ನೆಕ್ಸ್ಟ್ ಪುಡಿ ಮಾಡಿ ಸೇರಿಸ್ಕೋತೀನಿ. ಓಕೆ, ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಒಂದು ರೂಮ್ ಫ್ರೆಶ್ನರ್ ಥರ ನೀವು ಯೂಸ್ ಮಾಡ್ಕೋಬೋದು. ಈಗ ಈ ಪುಡಿನ ಒಂದು ಬೌಲ್ ನೀರಿಗೆ ಸೇರಿಸ್ಕೋತೀನಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ವಿನಿಗರ್ ಹಾಕ್ತಾಯಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಸ್ಪ್ರೇ ಬಾಟ್ಲಿನಲ್ಲಿ ಹಾಕ್ಕೋಬೇಕು. ಇದನ್ನು ನಿಮ್ಮ ಕಿಚನ್ ಕಾರ್ನರಲ್ಲಿ ಸ್ಪ್ರೇ ಮಾಡ್ಕೋಬೋದು. ಈ ನೀರನ್ನ ಸ್ಪ್ರೇ ಮಾಡೋದ್ರಿಂದ ಜಿರಳೆ, ಹಲ್ಲಿ, ಇರುವೆ ಯಾವುದು ಈ ಕಡೆ ಬರೋಲ್ಲ. ಟ್ರೈ ಮಾಡಿ ನೋಡಿ, ಖಂಡಿತ ವರ್ಕ್ ಆಗುತ್ತೆ. ಅಗರಬತ್ತಿ ಇಡೋಕ್ಕೆ ಸ್ಟ್ಯಾಂಡ್ ಇಲ್ಲ ಅಂದರೆ ಈಸಿಯಾಗಿ ಹೇಗೆ ಸ್ಟ್ಯಾಂಡ್ ಮಾಡ್ಕೋಬೋದು ಅಂತ ನೋಡೋಣ. ನೋಡಿ, ಯಾವುದಾದ್ರೂ ವೇಸ್ಟ್ ಆಗಿರೋವಂಥ ಹಳೆ ಕುಕ್ಕರ್ ವಿಸಿಲ್ ಇರುತ್ತೆ ನೋಡಿ, ಅದನ್ನು ತಗೊಳ್ಳಿ. ಅದರೊಳಗೆ ಈ ಅಗರಬತ್ತಿನ ಈ ರೀತಿ ಇಟ್ಕೋಬೇಕಷ್ಟೇ. ತುಂಬ ಚೆನ್ನಾಗಿ ಇರುತ್ತೆ ನೋಡೋಕ್ಕೆ. ನೆಕ್ಸ್ಟ್ ಮೆಥಡ್ ಕೂಡ ಹೇಳ್ತೀನಿ ನೋಡಿ. ಯಾವುದಾದ್ರೂ ಬಟ್ಟೆಗೆ ಹಾಕುವಂಥ ಕ್ಲಿಪ್ನ ತಗೊಳ್ಳಿ. ನೋಡಿ, ಅದರ ಸೆಂಟ್ರಲ್ಲಿ ಈ ರೀತಿ ಅಗರಬತ್ತಿನ ಇಟ್ಕೋಬೋದು. ತುಂಬ ಚೆನ್ನಾಗಿ ಸ್ಟ್ಯಾಂಡ್ ಥರ ಕಾಣುತ್ತೆ, ಬೀಳೋದಿಲ್ಲ. ಟ್ರೈ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಇದರಲ್ಲಿ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋಕ್ಕೆ ಮರಿಬೇಡಿ. ಇನ್ನೊಂದು ವಿಡಿಯೋ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.